A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬೈಚಪಾಳ ಗ್ರಾಮದಲ್ಲಿ ಕೆಲವು ದಿನಗಳಿಂದ ವಿದ್ಯುತ್ ಇಲ್ಲದೆ ಕತ್ತಲಲ್ಲಿ ಜೀವನ ಬೈಚಪಾಳ ಗ್ರಾಮಸ್ಥರು ಕಷ್ಟಪಡ್ತಾ ಇದ್ರು. ಸರಿಯಾಗಿ ಕರೆಂಟ್ ಇಲ್ಲದೆ ಇದ್ರೆ ನೀರಿನ ಸಮಸ್ಯೆ, ಹಿಟ್ಟಿನ ಗಿರಣಿ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಕೂಡ ತೊಂದರೆ ಆಗ್ತಾ ಇತ್ತು ಅಂತ ಗ್ರಾಮಸ್ಥರು A9 ನ್ಯೂಸ್ ತಾಲೂಕು ವರದಿಗಾರ ರಸೂಲ್ ಬೆನ್ನೂರವರ ಗಮನಕ್ಕೆ ತಂದಿದ್ರು. A9 ನ್ಯೂಸ್ ವರದಿ ಆದ ಬಳಿಕ ಮೂರನೇ ದಿನದಲ್ಲಿ ಯಾದಗಿರಿ ಹಿರಿಯ ಜೆಸ್ಕಾಂ ಅಧಿಕಾರಿಗಳ ಬೈಚಪಾಳ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವಿದ್ಯುತ್ ಸಮಸ್ಯೆ ಬಗೆಹರಿಸಿದ್ರು. ಇನ್ನು ಮುಂದೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿದ್ರು. ಇದರಿಂದ ಸಂತೋಷಗೊಂಡ ಗ್ರಾಮಸ್ಥರು, ಬೈಚಪಾಳ ಗ್ರಾಮಸ್ಥರು ನಮ್ಮ A9 ನ್ಯೂಸ್ ಕನ್ನಡ ವಾಹಿನಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಸಂದರ್ಭದಲ್ಲಿ ರಾಜಶೇಖರ ಕೊಂಡ ಬಿಳ್ವಾಳ್, ಈ ಜೆಸ್ಕಾಂ ಸುರ್ಪುರ ವಿಭಾಗ ಮತ್ತು ಬೈಚಪಾಳ ಗ್ರಾಮದ ಸಂಗನಗೌಡ ಪಾಟೀಲ್, ನೀಲಕಂಠ, ರತ್ನಾಳ್, ಶರಣು, ಅಮನ್ಪುರ್, ಶಿವರಾಜ್, ಎಂಕುಬಾ ದೊರೆ ಅನೇಕ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರಸೂಲ್ ಬೆನ್ನೂರು, A9 ನ್ಯೂಸ್ ಹುಣಸಗಿ. ಈಗ ಮುಂಚೆ ಕರೆಂಟ್ ತೆಗಿದ್ರಂತೇಳಿ ಬಹಳ ಹೇಳ್ತಿದ್ರು. ಈಗ ಹೆಂಗೈತೆ ಅಮ್ಮ ನಿಮ್ಮ ಊರಲ್ಲಿ ಕರೆಂಟ್? ಚಲೋ ಬರ್ತಾದ್ರಿ, ಆರಾಮ್ ಸಿರಿ ಬರ್ತದ ರಾತ್ರಿ ಆಗಲ್ಲ ಕೂಡೆ. ಈಗ ಇದಕ್ಕಿಂತ ಮುಂಚೆ ಊಟ ಮಾಡಿಲ್ರಿ, ಕತ್ತಲ್ದಾಗ ಊಟ ಸರಿಯಾಗಿ ಕರೆಂಟ್ ಇದ್ದಲ್ಲ. ಈಗಮ್ಮ ಈಗ ಚಲೋ ಬರ್ತದೆ, ತೆಗಿಯಲ್ಲ ಈಗ ಎಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ನಿಂಗಮ್ಮ. ನಮಸ್ಕಾರ, ಸಂಗನಗೌಡ ಅಂತೇಳಿ. ಏನು ಕೆಲವು ದಿನಗಳಿಂದ ಏನು ನಮಗೆ ವಿದ್ಯುತ್ ಸಮಸ್ಯೆ ಆಗಿತ್ತು. ನಾವು ಬೈಚಪಾಳ ಗ್ರಾಮಸ್ಥರೆಲ್ಲ ಸೇರಿ ದೂರನ್ನ ಕೊಟ್ಟಿದ್ವಿ ಅಧಿಕಾರಿಗಳ ಮೇಲೆ. ಸೊ ನಾವು ಸರಿಯಾಗಿ ವಿದ್ಯುತ್ ಸಮಸ್ಯೆ ಆಗಿತ್ತು, ರೈತರಿಗೆ ಕಷ್ಟ ಆಗಿತ್ತು, ಊರ ಜನಗಳಿಗೆಲ್ಲ ತೊಂದರೆ ಆಗಿತ್ತು. ಈಗ ಒಂದು 4-5 ದಿನಗಳಿಂದ ತಮ್ಮ ಮುಖಾಂತರ ಏನು ಮನವಿ ಮಾಡಿದ್ವಿ. ಈಗ 4-5 ದಿನಗಳಿಂದ ಚಲೋ ಕರೆಂಟ್ ಕೊಡಕತ್ತಾರೆ. ನೈಟ್ ಎಲ್ಲ ಸರಿಯಾಗಿ ಕರೆಂಟ್ ನೈಟ್ ಕೊಡ್ತಾರೆ. ರೈತರಿಗೂ ಒಳ್ಳೆ ಎಲ್ಲ 7 ತಾಸು ವಿದ್ಯುತ್ ಕೊಡಕತ್ತಾರೆ. ಗ್ರಾಮದಲ್ಲೂ ಕೂಡ ಒಳ್ಳೆ ಲೈನ್ ಬರಕತ್ತಾವ. ಅದಕ್ಕೋಸ್ಕರ ಈಗ ವರದಿ ಮಾಡಿದ್ರಿ. ಆ ವರದಿಗೆ ಅಧಿಕಾರಿಗಳು ಕೂಡ ಸ್ಪಂದನೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ಗ್ರಾಮಸ್ಥರ ಪರವಾಗಿ, ಬೈಚಪಾಳ ಗ್ರಾಮಸ್ಥರ ಪರವಾಗಿ ನಿಮ್ಮ ಲೈನ್ಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಜೊತೆಗೆ ಏನು ವಿದ್ಯುತ್ತಿಗೆ ರೈತರಿಗೋಸ್ಕರ ಜನರಿಗೆ ಏನು ಕಷ್ಟ ಆಗಿತ್ತು, ಸಮಸ್ಯೆ ಆಗಿತ್ತು ವಿದ್ಯುತ್ತಿಂದ, ಅದೆಲ್ಲ ಪರಿಹಾರ ಆಗಿದ್ದಕ್ಕೆ ನಿಮಗೂ ಅದು ಏನು ಜೆಸ್ಕಾಂ ಅಧಿಕಾರಿಗಳು ಕೂಡ ನಿಮ್ಮ ಮೂಲಕ ಧನ್ಯವಾದ. ಥ್ಯಾಂಕ್ಸ್. ನಿಮ್ಮ ಹೆಸರು ಸರ್? ಸಂಗನಗೌಡ. ಮೊದಲ ಕರೆಂಟ್ ಸರಿಯಾಗಿರ್ತಿಲ್ಲ. ಯಾರಿಗಾರ ಫೋನ್ ಮಾಡಿದ್ರೆ ಎಂಬೈಗೆ ಬಂದದ, ಉಣಸಿಗೆ ಬಂದದ, ಅವ್ರಿಗೆ ಫೋನ್ ಮಾಡಿ ಇವ್ರಿಗೆ ಫೋನ್ ಮಾಡ್ತಾರೆ. ಈಗ JK ನ್ಯೂಸ್ ಬಂದಲ್ಲಿಂದ ನಮ್ಮ ಕರೆಂಟ್ ಚೆನ್ನಾಗಿ ಸಿಗತೈತೆ. ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಈಗ ಬೈಚಪಾಳ ಗ್ರಾಮದಲ್ಲಿ ಇದ್ದು ನಾವು ಇಲ್ಲಿ ಬೈಚಪಾಳ ಗ್ರಾಮಸ್ಥರ ಮನೆಯಲ್ಲಿದ್ವಿ. ನಮ್ಮ ಮುಂಚೆ ಈಗ ವಿದ್ಯುತ್ ಸಮಸ್ಯೆ ಇತ್ತು ಕರೆಂಟಿಂದು. ರಾತ್ರಿ ಕರೆಂಟ್ ಸರಿಯಾಗಿ ಕೊಡ್ತಿದ್ದಿಲ್ಲ ಅಂತೇಳಿ ಭಾಳ ಪ್ರಾಬ್ಲಮ್ ಇತ್ತು ಅಂತೇಳಿ ಮೊನ್ನೆ ನಮ್ಮ JK ವಾಹಿನಿಗೆ ಈ ಬೈಚಪಾಳ ಗ್ರಾಮಸ್ಥರು ನಮ್ಮ ಗಮನಕ್ಕೆ ತಂದಿದ್ರು. ಈಗ ಮುಂಚೆ ಕರೆಂಟ್ ಯಾವ ಥರ ಇತ್ತು, ಈಗ ಯಾವ ಥರ ಇದೆ? ಚಲೋ ಅದ. ಮುಂಚೆ ಕರೆಂಟ್ ಇದ್ದಿದ್ದಿಲ್ಲ, ಒಂದು 25 ದಿನ. ಈಗ 2-3-4 ದಿವಸ ಮುಂಚೆ ರಾತ್ರಿ ನೈಟ್ ಏನು ಕರೆಂಟ್ ಸರಿಯಾಗಿ ಕೊಡ್ತಾರೆ ಇಲ್ಲ? ಕೊಡ್ತಿದ್ದಿಲ್ಲ. ಈಗಮ್ಮ ಈಗ ರಾತ್ರಿ ಇರ್ತಾವ, ಚಲೋ ರಾತ್ರಿ ಕರೆಂಟ್ ತೆಗಲಿಲ್ಲ. ಇಲ್ಲ ತೆಗ್ದಿಲ್ಲ. ಈಗ ಹೆಂಗೆ ಅನಿಸ್ತಾವ ನಮ್ಮ ಮುಂಚೆಗೆ? ಈಗ ಚಲೋ ಅನಿಸ್ತದೆ. ಯಾವ ಲೈಟ್ ಕಳ್ಕೊಂಡ್ವು ನಾವು, ಅವಾಗ ಎಡಿ ಮುಟ್ಟು ಬೀಳಂಗಾಗಿತ್ತು. ಈಗ ಚಲೋ ಬರ್ತಾವ. ಈಗ 2-3 ದಿವಸ ತರಲಿಲ್ಲ. ನೀವು ಈಗ ಬಂದಾಗ ತಂದಿಲ್ಲ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ಹೇಳಿ. ನಮಸ್ತೆ ಸರ್. ಅದೇನ್ರಿ ಅದು ಬೈಚಪಾಳದ ಏನು ಮಾತಾಡಿದ್ರಿ ಸರ್ AW ಅವ್ರಿಗೆ? ಇಲ್ಲ, ಸಮಸ್ಯೆ ಬಗೆಹರಿಸೋದಲ್ಲ ನಿನ್ನೆ. ಹೌದು ಸರ್, ಏನಾಯ್ತು ಸರ್? ಮತ್ತೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಒಂದು ಲೈನ್ ಹಾಕ್ಸ್ಕೊಟ್ಟಿನಿ, 1 ಕಿಲೋಮೀಟರ್ ಲೈನ್ ಹೊಸದು. ಹೌದು ಸರ್. ಯಾವ ನಿನ್ನೆ ಹೋಗಿದ್ರೇನು ಸರ್? ಅಲ್ಲ, ಮೊನ್ನೆ ಹೋಗಿದ್ದಾರೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ. ಹಾಂ ಸರ್. ಎಡಬಲಿ ಹುಣಸಗಿ, ಎಡಬಲಿ ಶಿವರಾಪುರ್, ಎಸ್ಒಗಳು ಎಲ್ಲರಿಗೂ ಒಂದು ಮೀಟಿಂಗ್ ಕರೆದು ರೈತರು ಬಂದಿದ್ರಲ್ಲಿ. ಹಾಂ ಸರ್. ಇಲ್ಲಿ ಹುಣಸಗಿಯಲ್ಲಿ ಧರಣಿ ಕೂತಿದ್ರು. ಅವ್ರು ಎಲ್ಲರದ್ದು ಇಬ್ಬರದ್ದು ಸಮಸ್ಯೆ ಇದಾಗದ. ಇವತ್ತಿನಿಂದ ಏನು ಸಮಸ್ಯೆ ಇಲ್ರಿ ಇಲ್ಲಿ. ಹೌದು ಸರ್. ಇವತ್ತು ಚಾಲು ಅದ ನೋಡ್ರಿ. ಹಾಂ ಸರಿ ಸರ್, ಥ್ಯಾಂಕ್ ಯು ಸರ್. ಇಲ್ಲ, ಸ್ವಲ್ಪ ನೋಡ್ರಿ, ಇದನ್ನು ಸ್ವಲ್ಪ ನೀವು ನ್ಯೂಸ್ ಮಾಡ್ರಿ. ಇದನ್ನು ಮಾಡ್ಯಾರಪ್ಪ ಹೇಳಿದ್ಮೇಲೆ ನಿಮ್ ನೋಡಿ, ನಿಮ್ನ ಒಳ್ಳೆ ಚೆನ್ನಾಗಿ ಇದು ಮಾಡಿದ್ರಿ, ಅದಕ್ಕೆ ಇದಿಲ್ಲ. ಹಾಂ ಸರ್. ಹೌದಲ್ಲ, ನಮ್ದಿಟ್ಟು ಇದು ಮಾಡ್ಬೇಕಲ್ಲ, ಕೆಲಸ ಮಾಡೋದಕ್ಕೆ ಇಷ್ಟು ಕೊಟ್ರೆ ನಾವು. ಡೆಫಿನೆಟ್ಲಿ ಸರ್. ಇಷ್ಟೊಂದು ನೀವು ಯಾಕಂದ್ರೆ ಮುಂಚೆ ನೈಟ್ ಭಾಳ ಅಂದ್ರೆ ಒಂದು ಅರ್ಧ ಗಂಟೆ ಇರ್ತದೆ ಸರ್ ತೆಗೆದು. ನಿಜವಾಗ್ಲು ನನಗೆ ಅಲ್ಲಿ ಏನಾಗಿದೆ ಸರ್, ಅದು ಎಲ್ಲ ಸ್ವಲ್ಪ ಕೋಆಪರೇಷನ್ ಇದಿಲ್ಲ ಯಾರ್ದು. ಅದು AWಗಳದ್ದು ಇದಿಲ್ಲ, ಇಂಟರ್ಫಿಯರ್ ಇಲ್ಲ ಯಾರಿಗೂ. ಹೀಗಾಗಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಜನರಿಗೆ ನಾನೇ ಕರ್ಸಿದ್ದೆ ಬರ್ರಿ ಅಂತ. ಹಾಂ ಸರ್, ನಾನು ಈಗಲೇ ಕಾಲ್ ಮಾಡಿದ್ರು ಒಂದಿಬ್ರು ಕರೆಂಟ್ ಸರ್. ಈಗ 2 ದಿನ ಆಯ್ತು.
ರಾತ್ರಿ ಏನು ತೆಗೆಯಂಗಿಲ್ಲ ಸಮಸ್ಯೆ ಇಲ್ಲ ಸರ್ ಅಂತಂದ್ರೆ ಅದೇ ಸರ್ ಇಲ್ಲ ನಾವು ಮಾಡ್ತಿದ್ದೀನಿ. ಮಾತಾಡಿದ್ವಿ. ಅದು 1 ಕಿಲೋಮೀಟರ್ ನನಗೆ ಅಟ್ಲೀಸ್ಟ್ ಹೇಳ್ಬೇಕಲ್ಲ, ನಾವು ಎಕ್ಸಿಕ್ಯೂಟ್ ಮಾಡೋರು ವರ್ಕ್. ಅಲ್ಲ ಸರ್. ಅಟ್ಲೀಸ್ಟ್ ಈಗ ನಾನು ಹೊಸದಾಗಿ ಬಂದಿದ್ದೀನಿ ಸರ್ ಅಲ್ಲಿಗೆ. ಹಾಂ ಸರ್. ಅಟ್ಲೀಸ್ಟ್ ನನಗೆ ಇಂಥ ಲಿಂಕ್ ಅದ ಸರ್ ಏನಾರು ಮಾಡ್ರಿ ಅಂತ ನಾನೇ ಸ್ವತಃ ಹೋಗಿ ಸ್ಪಾಟಿಗೆ ಸರ್ 1.5-2 ಕಿಲೋಮೀಟರ್ ಹಳದಲ್ಲಿ 3 ಟೇಲ್ ಎಂಡ್ ಇದೆ ಅಲ್ಲಿ. ಹಾಂ ಸರ್. ಈ ಕಡೆ ಕೆಂಬಾವಿ, ಹುಣಸಗಿ, ಈ ಕಡೆ ಯಾವುದು ಪೇಟ್ ಅಮ್ಮಾಪುರ್ಲಿಂದ ಸಪ್ಲೈ ಬರುತ್ತೆ ಅದು. ಹಾಂ ಸರ್. ಅದಕ್ಕೆ ತೆಗೆದು ಒಂದ್ರ ಮೇಲೆ ಹಾಕಿ ನೋಡಿದ್ಮೇಲೆ ಅದು ಒಂದ್ ಕಡೆಗೆ ಎಲ್ಲಾ ಸ್ಟೇಷನ್ದಲ್ಲಿ ಸ್ಟಡಿ ಮಾಡಿ ಯಾವ್ದಕ್ ಲೋಡ್ ಕಡಿಮೆ ಇದೆ ಏನಿದೆ ಅಂತ ನೋಡಿದಾಗ ಗೊತ್ತಾಯ್ತು. ಅಷ್ಟೇ ಮಾಡಕ್ಕಾಗಿಲ್ಲ ಅವ್ನು AW ಯಾರು ಹುಣಸಗಿ. ಹಾಂ ಸರ್. ಇಷ್ಟು ದಿವಸ ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು. ಅವ್ರು ಅಲ್ಲಿ ಅವ್ರು ಮಾಡಲ್ಲ ಸರ್. ಇದು ನಮಗೆ ಬಹಳ ಸಂತೋಷ ಆಯ್ತು ಸರ್. ಇಲ್ಲಿ ಅವ್ರಿಗೆ ಹೇಳಿದ್ರೆ ಸಮಸ್ಯೆ ಬಗೆರಲ್ಲ ಅಂದ್ರೆ ಅವ್ರು AW ಅವರು ನಿಮ್ಗೆ ನಾ ಕಾಂಟ್ಯಾಕ್ಟ್ ಮಾಡಿದಕ್ಕೋಸ್ಕರ ನೀವು ಅಲ್ಲಿಂದ ಇಲ್ಲಿಗೆ ಬಂದು ಮಾಡಿದಕ್ಕೆ ವತಿಯಿಂದ ನಿಮ್ಗೆ ಅಭಿನಂದನೆ ಸರ್. ಇಲ್ಲ ಸರ್, ಮಾಡೀನಿ ಸರ್. ತಮ್ಮದು ಯಾಕಂದ್ರೆ ತಾವು ಹೊರಗೆ ತಂದ್ರಲ್ಲ, ಇದನ್ನ ಪಾಪ ಜನರಿಗೆ ತೊಂದರೆ ಆಗ್ತಾ ಇತ್ತು. ತಾವು ತಂದ ಸಲುವಾಗಿ ನಮಗೂ ಸ್ವಲ್ಪ ಇದಾಯ್ತು. ಹಿಂಗಾಗಿ ಈಗ ಪ್ರಾಬ್ಲಮ್ ಅಂದ್ರೆ ನಮ್ಗೆ ಹೇಳಿದ್ರೆ ಅಟ್ಲೀಸ್ಟ್ ನಾವು ಮಾಡ್ತೀವಲ್ಲ ಸರ್. ಹೇಳ್ತೀವಿ ನಡ್ರಿಯಪ್ಪ ಹೋಗೋಣ ಅಂತ. ಒಂದ್ ದಿವ್ಸ ಸರ್ ಬೆಳಗ್ಗೆ 9-10 ಗಂಟೆಗೆ ಬಿಟ್ಟವನು ಸಾಯಂಕಾಲ 6:30ಗೆ ಹುಣಸಿಗೆಯಲ್ಲಿ ಮೀಟಿಂಗ್ ಮಾಡಿದೀನಿ ನಾನು ಎಲ್ಲ ಜನರು ಸರ್. ಈ ಕೂಡ್ಲಿಗವ್ರು ಇದ್ರು, ಬೈಚ್ವಾಳದವ್ರು ಇದ್ರು. ಹಿಂಗಾಗಿ ನಿನ್ನೆ MLA ಸರ್ನು ಮಾತಾಡಿದ್ರು ಅದ್ರ ಬಗ್ಗೆ. ಇಲ್ಲ ಸರ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ನಾಳೆಯಿಂದ ಅದು ಎಫೆಕ್ಟ್ ಆಗುತ್ತೆ ನೋಡಿ ಸರ್ ಅಂತ ಹೇಳಿ ನಿನ್ನೆ ಸಾಯಂಕಾಲದಿಂದಾನೆ ಇದಾಗಿದೆ. ರೈತರದ್ದು ಸಮಸ್ಯೆ ಇಲ್ಲ, ವೋಲ್ಟೇಜ್ ಪ್ರಾಬ್ಲಮ್ ಇತ್ತು ರೈತರದ್ದು. ಆಯ್ತು. ಈ ಕೂಡ್ಲಿಗೆ ಪಾಪ ಬೈಚ್ವಾಳಕ್ಕಂತೂ ಸಪ್ಲೈನೇ ಸಿಗ್ತಿರ್ಲಿಲ್ಲ. ಬರೀ ಅಲ್ಲಿ ಏನಾಗ್ತಾ ಇತ್ತು ಸರ್, ನಮ್ ಜನನು ರೈತರು ಕೂಡ ನಮ್ದೊಂದೇ ತಪ್ಪಂತಿಲ್ಲ. ರೈತರು ಏನ್ ಮಾಡ್ತಾರೆ, ಈ NJY 24 hour ಸಪ್ಲೈಗೆ ಕೊಂಡಿ ಹಾಕೊಂಡ್ಬಿಡ್ತಾರೆ. ಹೌದೌದು ಸರ್. ಈಗ ನಾವು ನೈಟ್ ಅಲ್ಲಿ ಎಷ್ಟಂತ ಕಾಯ್ಲಿಕ್ಕೆ ಆಗತ್ತೆ ಹೇಳ್ರಿ. ಡೇದಲ್ಲೇ ನಮ್ ಜನ ಕಡಿಮೆ ಅದ ಮಾಡ್ಲಿಕ್ಕೆ. ಅದೊಂದು ಸಮಸ್ಯೆ ಇತ್ತು, ಬಗೆಹರ್ಸಿನದು. ಆಲ್ರೆಡಿ ಆ ಲೈನೇ ಕಿತ್ತೋಗದ್ ಬಿಟ್ಟಿನದು. ಯಾವ್ದು ಈ ಹೈದರಾಬಾದ್ ಶೆಡ್ ಅಂತಿತ್ತು, ಅಲ್ಲಿ ಒಂದು 20-30 TC ಸರ್. ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಲೈನ್ ಈ ಕಡೆ ತಗೊಳ್ಳಾರ್ದಂಗ್ ಮಾಡಿ ಇವರಿಗೆ ಸಪ್ಲೈ ಕೊಡೋ ಮಾಡಿದೀನಿ. ಈಗ ಬೇಕಾದ್ರೆ ತಾವ್ ಮಾತಾಡಿ ಕೇಳ್ಬೋದು ಸರ್. ನಮಸ್ಕಾರ ಕರ್ನಾಟಕ A9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.